ಮರ್ಯಾದೆ ಪ್ರಶ್ನೆ ತಂಡದಿಂದ ಎಲ್ಲ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೂ ಕೂಡ ಧನ್ಯವಾದಗಳು. ತುಂಬ ಖುಷಿ ಆಗ್ತದೆ. ಒಂದು ವಾರ ಸಕ್ಸಸ್ಫುಲ್ ಆಗಿ ಎಲ್ಲರ ಮನಸ್ಸುಗಳನ್ನ ಮುಟ್ಟಿ 2ನೇ ವಾರಕ್ಕೆ ಕಾಲಿಡ್ತಾ ಇದ್ದೀವಿ. ಆ್ಯಂಡ್ ತುಂಬ ಖುಷಿಯಾಗಿರೋದು ಸುಮಾರು ಫ್ಯಾಮ್ಲೀಸ್ ಹೊರಗಡೆಗೆ ಬರ್ತಿರೋವಂಥದ್ದು ಕಾಣಿಸ್ತಿರೋದು. ಆ್ಯಂಡ್ ಪ್ರತಿ ಥಿಯೇಟ್ರಿಗೂ ವಿಸಿಟ್ ಮಾಡಿದಾಗ ಎಷ್ಟೋ ಫ್ಯಾಮ್ಲೀಸ್ ಹೊರಗಡೆಗೆ ಬಂದು ಇದರಲ್ಲಿರುವಂಥ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಮಾತಾಡೋದು, ಸಂಬಂಧಗಳ ಬಗ್ಗೆ ಮಾತಾಡೋದು, ನಾವು ತೊಗೊಂಡಿರೋಂಥ ಇಶ್ಯೂ ಬಗ್ಗೆ ಮಾತಾಡ್ತಿರೋದು, ಸಮಾಜಕ್ಕೆ ಇದರಲ್ಲಿ ಏನೋ ಇದೆ, ಬರೀ ಸಿನಿಮಾ ಥರ ನೋಡಬಾರ್ದು, ಇದನ್ನು ಚೆನ್ನಾಗಿ ಅನಲೈಸ್ ಮಾಡಬೇಕು ಅಂತ ನೋಡ್ತಿರೋವಂಥದ್ದು. ಇದೆಲ್ಲ ಒಂದು ಪಾಸಿಟಿವ್ ಫೀಡ್ಬ್ಯಾಕ್. ಆ್ಯಕ್ಚುಲಿ ಒಂದು ಒಳ್ಳೆ ತಂಡ ಕಟ್ಕೊಂಡು ಒಂದು ಒಳ್ಳೆ ಸಖತ್ತಾಗಿರೋ ಸಿನಿಮಾ ಮಾಡಬೇಕು ಅಂತ ಹೊರಟ್ವಿ ಸಖತ್ ಸ್ಟುಡಿಯೋಯಿಂದ. ಸಕ್ಸಸ್ಫುಲ್ ಆಗಿ 2ನೇ ವಾರಕ್ಕೆ ಕಾಲಿಡ್ತಾ ಇದ್ದೀವಿ. 1ನೇ ವಾರ ನೀವು ಬ್ಯುಸಿ ಇರ್ಬೋದು, ಅಥವಾ ಈ ಸಿನಿಮಾ ಟ್ರೈಲರ್ ನೋಡಿರ್ತೀರಿ, ಸಿನಿಮಾ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಬನ್ನಿ ಹೊರಗಡೆಗೆ, ಈ ವೀಕೆಂಡು, ಈ ವಾರ ಈ ಸಿನಿಮಾ ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ನಮಗೆಲ್ಲರಿಗೂ ಒಂದು ಫೀಡ್ಬ್ಯಾಕ್ ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳ ಜೊತೆಗೆ ಈ ತಂಡ ನಿಮಗೆ ವಾಪಸ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ಸೂರ್ಯಣ್ಣ, ಸಕ್ಸಸ್ಫುಲಿ 2ನೇ ವಾರಕ್ಕೆ ಕಾಲಿಟ್ಟಿದ್ದೀವಿ. ಎವ್ರಿ ಡೇ ರಿಲೀಸ್ ಆದಾಗಿಂದ ಇವತ್ತವರೆಗೂ ಎವ್ರಿ ಡೇ ಕಲೆಕ್ಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ತುಂಬ ಸರ್ಪ್ರೈಸಿಂಗ್ ಆ್ಯಂಡ್ ಖುಷಿ ಏನಂದರೆ ಫ್ಯಾಮಿಲಿ ಕ್ರೌಡ್ ಜಾಸ್ತಿ ಬರ್ತಾ ಇದ್ದಾರೆ. ನಾವು ಸಿನಿಮಾ ನೋಡೇ 10 ವರ್ಷ ಆಗಿತ್ತು, ನಾವು ಥಿಯೇಟ್ರಿಗೆ ಹೋಗೋ ಅಭ್ಯಾಸನೇ ತಪ್ಪಿತ್ತು ಅಂತ ಹೇಳ್ತಾ ಇದ್ದವರೆಲ್ಲ ಸಿನಿಮಾ ಬಂದು ನೋಡ್ತಾ ಇದ್ದಾರೆ. ಅದೊಂದು ಖುಷಿ. ಮತ್ತು ಯೂಶ್ವಲಿ ರೀಸೆಂಟ್ ಟೈಮ್ಸಲ್ಲಿ ಜನ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ. ಇವಾಗ ಜನ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ಅದೇ ರೀತಿ ನಮಗೆ ಅದಕ್ಕೆ ತಕ್ಕಂಗೆ ಶೋಸ್ ಸಿಗಬೇಕು, ಅದೇ ಒಳ್ಳೊಳ್ಳೆ ಟೈಮಿಂಗ್ಸಲ್ಲಿ ಸಿಗಬೇಕು. ಸೊ ಯಾರ್ಯಾರು ನೋಡಿಲ್ಲ, ಇಮಿಡಿಯೇಟ್ ನಿಮ್ಮ ಬುಕ್ ಮೈ ಶೋಲ್ಲಿ ಬುಕ್ ಮಾಡ್ಕೊಳ್ಳಿ. ಈ ವೀಕೆಂಡ್ ಎಲ್ಲರೂ ಒಟ್ಟಿಗೆ ನಿಮ್ಮ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಎಲ್ಲರೂ ಹೇಳಿದಾಗೆ 1ನೇ ವಾರ ತುಂಬ ಖುಷಿಯಾಗಿ ಮುಂದಕ್ಕೆ ಬಂದಿದ್ದೀವಿ. 2ನೇ ವಾರ ಕಾಲಿಡ್ತಾ ಇದ್ದೀವಿ. ಭಾಳ ಖುಷಿಯಾಗಿದೆ. ಆಮೇಲೆ ನಮ್ಮ ಇಡೀ ತಂಡ ತುಂಬ ಆರ್ಗ್ಯಾನಿಕ್ಕಾಗಿ ಇಡೀ ಸಿನಿಮಾನ ತುಂಬ ಆನೆಸ್ಟಾಗಿ ಮಾಡಿರೋದ್ರಿಂದ ಅದೇ ಆರ್ಗ್ಯಾನಿಕ್ಕಾಗಿ ನಾವು ಮಾರ್ಕೆಟಿಂಗ್ ಕೂಡ ಮಾಡಿದ್ವಿ. ನಿಮಗೆಲ್ಲರಿಗೂ ಗೊತ್ತು ಆರ್ಗ್ಯಾನಿಕ್ ಫುಡ್ ಎಷ್ಟು ಕಾಸ್ಟ್ಲಿ ಅಂತ. ಸೊ ಆ ಪ್ರಾಸೆಸಲ್ಲಿದ್ದಾಗ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಬಟ್ ದೆನ್ ಆಡಿಯನ್ಸ್ ಬಂದು ಕಣ್ ತುಂಬಿಕೊಂಡು ಥಿಯೇಟ್ರಿಂದ ಹೊರಗೆ ಬರ್ಬೇಕಾದ್ರೆ ನಮ್ಗೆ ಆಗೋ ಖುಷಿ ಇದೆಯಲ್ಲ. ಕಾಸ್ಟ್ಲಿ ಅಂದರೆ ಅವರು ಟಿಕೆಟ್ ರೇಟ್ ಕಾಸ್ಟ್ಲಿ, ಟಿಕೆಟ್ ರೇಟ್ ಭಾಳ ಕಮ್ಮಿ ಇದೆ. ಬಟ್ ದೆನ್ ನಾವು ಹೇಳಿದ್ದು ಬೇರೆ ಆರ್ಗ್ಯಾನಿಕ್ ಫುಡ್ ಬಗ್ಗೆ. ಎಸ್, ಆರ್ಗ್ಯಾನಿಕ್ ವ್ಯಾಲ್ಯೂಸ್ ಯಾವಾಗಲೂ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಅದನ್ನು ನಂಬಿ ಸಿನಿಮಾ ಮಾಡಿದ್ದೀವಿ, ತುಂಬ ಹಾನೆಸ್ಟಾಗಿ ಮಾಡಿದ್ದೀವಿ. ಸೊ ಆಡಿಯನ್ಸ್ ರಿವ್ಯೂಸ್ ಕೂಡ ತುಂಬ ಹಾನೆಸ್ಟ್ ಆಗಿದೆ. ಸೊ ಇನ್ನಷ್ಟು ಜನ ಥಿಯೇಟ್ರಿಗೆ ಬಂದು ನಮ್ಮನ್ನು ಅರಸಿ ಹಾರೈಸಿದ್ರೆ ಇನ್ನೂ ಖುಷಿಯಾಗುತ್ತೆ. ಈಗ ನಿರ್ದೇಶಕರು ಮಾತಾಡ್ತಾರೆ. ನಮ್ಮ ಹಿರಿಕರು ಮಾತಾಡಿದ ನಂತರ ವಯಸ್ಸಲ್ಲಿ ಮಾತ್ರ ಹಿರಿಕರು, ಮನಸ್ಸಿನಲ್ಲಿ ನಮ್ಮಷ್ಟೇ. ಹೌದು ಹೌದು. ಎಲ್ರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ. ನೀವೆಲ್ಲರೂ ನೋಡಿದ್ದೀರಿ, ಕೇಳ್ತಾ ಇದ್ದೀರಿ. ಎಲ್ಲರೂ ನಮ್ಮ ಸಿನಿಮಾ ನೋಡಿದವರು, ನಮ್ಮ ಸ್ನೇಹಿತರಿರ್ಬೋದು, ಸಿನಿಮಾ ಇಂಡಸ್ಟ್ರಿ ಸ್ನೇಹಿತರಿರ್ಬೋದು, ಪ್ರೇಕ್ಷಕರಿರ್ಬೋದು, ಎಲ್ಲರೂ ನಮ್ಮ ಸಿನಿಮಾನ ಮೆಚ್ಕೊಳ್ತಾ ಇದ್ದಾರೆ. ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ದಾರೆ, ಒಳ್ಳೆ ರಿವ್ಯೂಗಳನ್ನು ಕೊಡ್ತಾ ಇದ್ದಾರೆ. ಸೊ ಇದ್ರ ಮೂಲಕ ನಾವು ಬೇಡ್ಕೊಳ್ಳೋದಿಷ್ಟೇ, ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಥಿಯೇಟ್ರ್ನಲ್ಲಿ ಅದನ್ನು ನೋಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಅದು ಒಂದಷ್ಟು ದಿವಸ ಆದಮೇಲೆ OTT ಬರುತ್ತೆ. OTT ಬಂದಮೇಲೆ ನಾನು ಒಳ್ಳೆ ಸಿನಿಮಾ ಅನ್ನೋದನ್ನು ಹುಡುಕಿ ನೋಡ್ತೀನಿ ಅನ್ನೋ ಆಲಸ್ಯ ಬಿಟ್ಬಿಡೋಣ ಕನ್ನಡದಲ್ಲಿ. ಸಾಧ್ಯವಾದಷ್ಟು ಈ ವಾರದಲ್ಲೇ ವೀಕೆಂಡ್ನಲ್ಲಿ ಕನ್ನಡ ಸಿನಿಮಾ ಮೇಲೆ ನೀವು ಇನ್ವೆಸ್ಟ್ ಮಾಡೋ ಟೈಮ್ ಆಗಲಿ, ದುಡ್ಡಾಗಲಿ ಯಾವತ್ತೂ ವೇಸ್ಟ್ ಆಗೋಲ್ಲ. ಈ ಥರ ಹೊಸ ಪ್ರಯತ್ನಗಳಿಗೆ ಇನ್ನೂ ಹುರುಪು ತುಂಬುತ್ತೆ, ಇನ್ನೂ ಹುಮ್ಮಸ್ಸು ಬರುತ್ತೆ. ಸೊ ದಯವಿಟ್ಟು ನಮ್ಮ ಇಡೀ ತಂಡದ ಕಡೆಯಿಂದ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಒಂದು ಒಳ್ಳೆ ಸಿನಿಮಾ ಬಂದಾಗ ಅದನ್ನು ಪೋಷಿಸಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಮತ್ತೊಮ್ಮೆ ವಿನಂತಿ ಮಾಡ್ತಾಯಿದ್ದೀನಿ, ಥಿಯೇಟರ್ಗಳಲ್ಲಿ ನಮ್ಮ ಸಿನಿಮಾ ಮರ್ಯಾದೆ ಪ್ರಶ್ನೆಯನ್ನು ನೋಡಿ ನೀವು ಖಂಡಿತವಾಗ್ಲೂ ನಿರಾಶೆ ಆಗೋಲ್ಲ. ಅಷ್ಟನ್ನು ಮಾತ್ರ ಹೇಳಬಲ್ಲೆ. ಥ್ಯಾಂಕ್ ಯು. ರಿಲೀಸ್ ಡೇಟಿಗೆ ನೀವು ದುಬೈಲಿದ್ರಿ, ರಿವ್ಯೂಗಳೆಲ್ಲ ಬರ್ತಾ ಇತ್ತು. ರಿಲೀಸ್ ಡೇಟ್ನಲ್ಲಿ ಆಫ್ಕೋರ್ಸ್ 22ನೇ ತಾರೀಕು ರಿಲೀಸ್ ಆಯಿತು. ಈ ರಿಲೀಸ್ ಟೈಮ್ನಲ್ಲಿ ನಾನು ದುಬೈನಲ್ಲಿದ್ದೆ. ರಾಜ್ ಕಪ್ಗೋಸ್ಕರ ಕ್ರಿಕೆಟ್ ಆಡ್ತಾಯಿದ್ವಿ. ಆ ಟೈಮ್ನಲ್ಲಿ ಬಹಳ ಒಳ್ಳೆ ರಿವ್ಯೂಸ್ ಎಲ್ಲ ಕಡೆಯಿಂದ ಬರ್ತಾಯಿತ್ತು. ನಮ್ಮ ಮೀಡಿಯಾ ಸ್ನೇಹಿತರ ಕಡೆಯಿಂದನೂ ಒಳ್ಳೊಳ್ಳೆ ರಿವ್ಯೂಸ್ ಬರ್ತಾಯಿತ್ತು. ಕೇಳಿ ತುಂಬ ಖುಷಿಯಾಯಿತು. ಬಟ್ ಇಲ್ಲಿ ಕೆಲವೊಂದು ಕಾರಣಗಳಿಂದ ನಮಗೆ ಸ್ವಲ್ಪ ಸ್ಟ್ರಗಲ್ ಮಾಡೋ ಇದು ಬಂದಿದೆ. ಅದು ಬರಬಾರ್ದು ಅಂತ ನನಗನ್ಸುತ್ತೆ. ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಸಿನಿಮಾ ಮಾಡೋದು ಕಷ್ಟ ಆಗ್ತಾಯಿತ್ತು ಮುಂಚೆ. ಈಗ ಸಿನಿಮಾ ಮಾಡೋದು ಸುಲಭ, ರಿಲೀಸ್ ಮಾಡೋದು ಕಷ್ಟ ಅನ್ನೋಂಗಾಗೋಗಿದೆ. ರಿಲೀಸ್ ಮಾಡೋದು ಕಷ್ಟ, ಮಾರ್ಕೆಟಿಂಗ್ ಮಾಡೋದು ಕಷ್ಟ ಅನ್ನೋಂಗಾಗೋಗಿದೆ. ಎಲ್ಲ ಮಾಡಿ ಏನೋ ಒಂದು ಸಿನಿಮಾದಲ್ಲಿ ನಾವು ಥಿಯೇಟ್ರ್ನಲ್ಲಿ ರಿಲೀಸ್ ಮಾಡ್ತೀವಿ ಅಂತಂದರೆ ಥಿಯೇಟ್ರ್ ಉಳಿಸ್ಕೊಳ್ಳೋದು, ಸ್ಕ್ರೀನ್ ಉಳಿಸ್ಕೊಳ್ಳೋದು ಕಷ್ಟ ಅನ್ನೋಂಗಾಗೋಗಿದೆ. ಕನ್ನಡ ಸಿನಿಮಾಗಳಿಗೆ ಈ ಗತಿ ಬರಬಾರ್ದು. ಅದಕ್ಕೆ ಅದು ಹಾಗಾಗಬಾರ್ದು ಅಂತಂದರೆ ಪ್ರೇಕ್ಷಕರು ಕನ್ನಡ ಸಿನಿಮಾಗಳ ಕೈ ಹಿಡಿಬೇಕು. ಸೊ ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ಅಭಿಮಾನದಿಂದ ಒಂದು ಒಳ್ಳೆ ಕನ್ನಡ ಸಿನಿಮಾನ ಗೆಲ್ಲಿಸೋ ಕೆಲಸ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಇದರಲ್ಲಿ ಯಾರೂ ಅನ್ಯತಾ ಭಾವಿಸಬಾರ್ದು. ನನ್ನ ಮನದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಇದೊಂದು ಹೊಸ ತಂಡ, ಇದೊಂದು ಒಳ್ಳೆ ತಂಡ. ರೆಗ್ಯುಲರ್ ಸಿನಿಮಾ ಮಾಡೋದು ಬೇಡ
ಅಂತ ಅಂದ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ರೆಗ್ಯುಲರ್ ಸಿನಿಮಾ ಮಾಡೋದು ಬಹಳ ಸುಲಭ, ಅದನ್ನು ಹೊರತುಪಡಿಸಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಧೈರ್ಯದಿಂದ ಹುಮ್ಮಸ್ಸಿನಿಂದ ಮುನ್ನುಗ್ಗಿದ್ದಾರೆ. ಇನ್ನೂ ಹೆಚ್ಚೆಚ್ಚು ಈ ಥರದ ಪ್ರಯತ್ನ ಆಗಬೇಕು ಅಂತಂದರೆ ಈ ಥರ ಪ್ರಯತ್ನಗಳಿಗೆ ನೀವೆಲ್ಲ ಬೆಂಬಲ ಕೊಡಬೇಕು. ಖಂಡಿತವಾಗ್ಲೂ ಬೆಂಬಲ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಸಿನಿಮಾ ಹೆಸರು ಮರ್ಯಾದೆ ಪ್ರಶ್ನೆ. ನಮ್ಮ ಸಿನಿಮಾ ಟ್ರೈಲರು ಯೂಟ್ಯೂಬಲ್ಲಿದೆ. ಆ ಸಿನಿಮಾ ಟ್ರೈಲರ್ನ ಒಂದ್ಸತಿ ನೋಡಿ. ಅಷ್ಟು ಸಮಾಧಾನ ಆಗಿಲ್ಲ ಅಂದರೆ ನಮ್ಮ ಸಿನಿಮಾ ರಿವ್ಯೂಸ್ನ ನೋಡಿ, ಯೂಟ್ಯೂಬ್ ರಿವ್ಯೂಸ್ನ ನೋಡಿ, ಆನ್ಲೈನ್ ರಿವ್ಯೂಸ್ನ ನೋಡಿ. ಅಷ್ಟು ಸಾಕಾಗಿಲ್ಲ ಅಂದರೆ ಥಿಯೇಟ್ರಿಗೆ ಬಂದುಬಿಟ್ಟು ಒಂದ್ಸತಿ ನಮ್ಮ ಸಿನಿಮಾನ ನೋಡಿ. ಯೂಶ್ವಲಿ ಕಂಟೆಂಟ್ ಇಲ್ಲ, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ನಮ್ಮ ಸಿನಿಮಾಗಳು ಚೆನ್ನಾಗಿಲ್ಲ ಅಂತ ಏನು ಹೇಳ್ತೀವಿ, ಅದಕ್ಕೊಂದು ಒಳ್ಳೆ ಉತ್ತರ ಇದೆ ನಮ್ಮ ಸಿನಿಮಾದಲ್ಲಿ. ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಒಬ್ಬ ಹೊಸ ನಿರ್ದೇಶಕ ಬಂದಾಗ ಅದಕ್ಕೆ ಒಂದು ಸಂಸ್ಥೆ ಜೊತೆಗೆ ಅಷ್ಟು ನಟರು ಇವರೆಲ್ಲ ನನ್ನ ನಂಬಿ ಇಷ್ಟು ಪ್ರೋತ್ಸಾಹ ಕೊಟ್ಟು ಇಲ್ಲಿ ತನಕ ಕರ್ಕೊಂಬಂದಿದ್ದಾರೆ. ಇನ್ನು ನಂಬಬೇಕಾಗಿರೋದು, ಪ್ರೋತ್ಸಾಹ ಕೊಡಬೇಕಾಗಿರೋದು ಆಡಿಯನ್ಸ್. ಒಂದು ವಾರದಲ್ಲಿ ಬಂದ ಪ್ರತಿಕ್ರಿಯೆಯಿಂದ ನಾವು ನಿಜವಾಗ್ಲೂ ಖುಷಿ ಪಟ್ಟಿದ್ದೀವಿ. ಬಟ್ ಇನ್ನಷ್ಟು ಖುಷಿ ಪಡೋದಕ್ಕೆ ಅವಕಾಶ ಇದೆ, ಆ ಖುಷಿ ಕೊಡೋದಕ್ಕೆ ಅವಕಾಶ ಇದೆ. ಅದು ಆಡಿಯನ್ಸ್ ನೀವು ಕೊಡ್ಬೋದು. ಈ ಖರ್ಚು ಮತ್ತು ವೆಚ್ಚಗಳು ಮತ್ತು ಸಮಯ ಇವು ಮೂರು ವಿಷಯ ಆಗಿರುತ್ತೆ ಒಂದು ಸಿನಿಮಾ ಅಂದಾಗ, ಒಂದು ಸಿನಿಮಾ ನೋಡಬೇಕು ಅಂದಾಗ. ಸೊ ಸಮಯನೂ ಮಾಡ್ಕೊಳ್ಳಿ, ಅದಕ್ಕೆ ಬೇಕಾಗಿರೋ ಸಣ್ಣ ಖರ್ಚು ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಮೋಸ ಆಗಲ್ಲ. ಸೊ ಯಾರಿಗಾದರೂ ಈ ಸಿನಿಮಾ ನೋಡಾದಮೇಲೆ ನನಗೆ ಇಷ್ಟ ಆಗಿಲ್ಲ, ನಾನು ವೇಸ್ಟ್ ಆಯಿತು ಟೈಮು ಅಂತ ಅನಿಸಿದ್ರೆ ಪ್ಲೀಸ್ ನಾನು ಹೇಳ್ತಾ ಇದ್ದೀನಿ ಪರ್ಸ್ನಲಿ. ಸೊ ಅದನ್ನು ಫೀಡ್ಬ್ಯಾಕಾಗಿ ನನಗೆ ಕಳಿಸಿ, ನಾನು ಅದಕ್ಕೆ ಖಂಡಿತ ನಾನು ನಿಮಗೆ ವಾಪಸ್ ಕಮ್ ಬ್ಯಾಕ್ ಮಾಡ್ತೀನಿ, ಅದ್ರ ಬಗ್ಗೆ ಬಂದು ಮಾತಾಡ್ತೀನಿ. ಥ್ಯಾಂಕ್ ಯು. ಒಬ್ಬ ಹೊಸ ಅಂದರೆ ತಂಡ ಇದ್ದಾಗ ಆ ತಂಡಕ್ಕೆ ಇನ್ನಷ್ಟು ಆಶಯಗಳಿರುತ್ತೆ, ಇನ್ನಷ್ಟು ಒಳ್ಳೊಳ್ಳೆ ಬೇರೆ ಬೇರೆ ಥರದ ಕಂಟೆಂಟ್ಗಳನ್ನು ಮಾಡಬೇಕು ಅಂತ. ಸೊ ಅದು ಬರ್ತಾ ಇಲ್ಲ ಅನ್ನೋದನ್ನು ದೂರೋದು ಬಿಟ್ಟು ಬಂದಿರುವಾಗ ಅದರ ಹತ್ತಿರ ಬರೋದು ಹೇಗೆ ಅಂತ ಯೋಚನೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಇಷ್ಟು ದಿವಸ ಮೀಡಿಯಾದವರು ಅಥವಾ ಬೇರೆ ಎಲ್ಲ ತುಂಬ ಜನ ಬಂದಿದ್ದಾರೆ ಸಿನಿಮಾ ನೋಡಲಿಕ್ಕೆ. ಬಂದು ನೋಡಿದವರೆಲ್ಲ ಅವ್ರ ಅಭಿಪ್ರಾಯಗಳನ್ನು ತುಂಬ ನೀಟಾಗಿ ಹೇಳಿದ್ದಾರೆ. ಅದನ್ನೇನು ನಾವೇನು ಸ್ಕ್ರಿಪ್ಟ್ ಮಾಡಿಲ್ಲ, ಅದೆಲ್ಲ ತುಂಬ ಪ್ರಾಮಾಣಿಕವಾಗಿ ಅವರು ಹೇಳಿದ್ದಾರೆ. ಅಷ್ಟು ಪ್ರಾಮಾಣಿಕವಾಗಿ ಹೇಳಿದಾಗ ಸೊ ಒಂದು ಕನ್ನಡದ ಸಿನಿಮಾನ ನೀವು ಅಪ್ಕೊಳ್ಳೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ಸೊ ಈ ವೀಕೆಂಡನ್ನು ಈ ಸಿನಿಮಾ ನೋಡೋದ್ರ ಮೂಲಕ ಖುಷಿ ಪಡಿ. ಖಂಡಿತ ನಿಮಗೆ ಮನೆಗೆ ಹೋಗುವಾಗ ಖುಷಿ ಆಗುತ್ತೆ. ನೀವು ಕೂಡ ಅದೇ ಥರದೊಂದು ರಿವ್ಯೂ ಹಾಕ್ತೀರಾ ಅಂತ ನಾನು ಗ್ಯಾರಂಟಿಡ್ ಆಗಿ ಹೇಳ್ತೀನಿ. ಥ್ಯಾಂಕ್ ಯು. ಇನ್ನಷ್ಟು ಸಪೋರ್ಟ್ ಸಿಕ್ಕಿದ್ರೆ ಈ ಥರದ ನಾವು ಮಾತ್ರ ಅಲ್ಲ, ಇನ್ನಷ್ಟು ತಂಡಗಳು ಕೂಡ ಈ ಥರದ ಒಂದಷ್ಟು ಒಳ್ಳೆ ಕಥೆಗಳನ್ನು ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಬರುತ್ತೆ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ವಾಗತಿಸಿದ್ದಕ್ಕೆ, ತುಂಬ ಜನ ಪ್ರಶಂಸಿಸಿದ್ದಕ್ಕೆ ಧನ್ಯವಾದ. ಎಲ್ರಿಗೂ ನಮಸ್ಕಾರ. 1ನೇ ವಾರ ಮುಗಿಸಿ 2ನೇ ವಾರಕ್ಕೆ ಹೋಗ್ತಿದ್ದೀವಿ ಅಂದರೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ನಂಬಿಕೆ ನಮಗಿದೆ. ಜನ ಹೇಳಿದ್ದಾರೆ, ನಾವಷ್ಟೇ ಅಲ್ಲ, ನಮ್ಮ ಟೀಮಿಗೆ ಕಾನ್ಫಿಡೆನ್ಸ್ ಇತ್ತು ದಟ್ ವಿ ಹ್ಯಾವ್ ಡನ್ ಅ ಗುಡ್ ಮೂವಿ. 1 ವಾರದಿಂದ 2ನೇ ವಾರಕ್ಕೆ ಹೋದಾಗ ಜನನೇ ಹೇಳಿದ್ದಾರೆ ಚೆನ್ನಾಗಿದೆ ಅಂತ. ಇನ್ನು ಕಾಯಬೇಡಿ, ಮುಂದಿನ ವಾರ ನೋಡೋಣ, ಅದ್ರ ಮುಂದಿನ ವಾರ ನೋಡೋಣ, OTTಯಲ್ಲಿ ನೋಡೋಣ ಅಂತ ಕಾಯಬೇಡಿ. ಒಂದು ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ನೋಡಿ, ಎಕ್ಸ್ಪೀರಿಯನ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಇನ್ನೂ ಜಾಸ್ತಿ ಟೈಮ್ ಇಲ್ಲ, ಯಾಕಂದರೆ ಇನ್ನೂ ಒಂದು 15 ದಿವಸಕ್ಕೆ ದೊಡ್ಡ ತೆಲುಗು ಸಿನಿಮಾ ಬರ್ತಿದೆ ಅಂತ ನಮ್ಮ ಕನ್ನಡದವ್ರು ಹೆದರೋದು ಬೇಡ ಅನಿಸುತ್ತೆ. ಅದು ಬಂದರೂ ಬರದೇ ಇದ್ದರೂ ನಮ್ಮ ಕನ್ನಡದವರು ಕನ್ನಡ ಸಿನಿಮಾ ಬಂದಾಗ ಸಪೋರ್ಟ್ ಮಾಡಬೇಕು. ಅವಾಗ ನಾವು ಯಾವ ಭಾಷೆ ಸಿನಿಮಾ ಬಂದ್ರೂ ಧೈರ್ಯವಾಗಿ ಮುನ್ನುಗ್ಬೋದು. ಸೊ ಈ ಥರ ಸಪೋರ್ಟ್ ನಿಮ್ಮೆಲ್ಲರಿಂದ ಸಿಕ್ಕಿದ್ರೆ ಈ ತಂಡದಿಂದ ಸಾಕಷ್ಟು ಜನ ಮುಂದೆ ಬರ್ತಾರೆ, ಇನ್ನೂ ಬೆಳೀತಾರೆ. ಸೊ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್.